1, 2, 3, big breaking. ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತಿನ ಬೆಳಗ್ಗೆ 8 ಗಂಟೆಗೆ 3 ಬಿಗ್ ಬ್ರೇಕಿಂಗ್ ಜೊತೆಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಅದರಲ್ಲಿ ಈಗ ಮೊದಲನೇ ಬಿಗ್ ಬ್ರೇಕಿಂಗ್, ದೋಸ್ತಿ ಸರ್ಕಾರಕ್ಕೆ ಶಾಕ್ ಅನ್ನ ಕೊಡುವಂತ ಶಾಸಕರಿಗೆ ಈಗ ಶಾಕ್ ಕೊಡೋದಕ್ಕೆ ಈಗ ಸರ್ಕಾರ ರೆಡಿ ಆಗಿದೆ. ಖುದ್ದು ದೋಸ್ತಿ ಸರ್ಕಾರವೇ ಕೊಡ್ತಿರುವಂತಹ ಶಾಕ್ ಇದು. ಗೋಕಾಕ್ನ ದರ್ಪದ ಶಾಸಕನಿಗೆ ಶನಿ ದಶೆ ಶುರು. ಇದು ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡೋ ಶಾಸಕನಿಗೆ ಶಾಕ್ ಕೊಡುವಂತ ಟೈಮ್. ಆ ಒಂದು ಪ್ರಯೋಗಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಖುದ್ದು ದೋಸ್ತಿ ಸರ್ಕಾರವೇ ಕೊಡ್ತಿರುವಂತಹ ಶಾಕ್ ಇದು. ಗೋಕಾಕ್ನ ದರ್ಪದ ಶಾಸಕನಿಗೆ ಯಾವ ರೀತಿಯಾಗಿ ರೂಟಿಗೆ ತರಬೇಕು ಅನ್ನೋದಕ್ಕೆ ಈಗ ಪ್ರಯತ್ನಗಳು ಆಗ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಪದೇ ಪದೇ ಶಾಕ್ ಕೊಡ್ತಾ ಇದ್ದ ಶಾಸಕನಿಗೆ ಈಗ ಖುದ್ದು ದೋಸ್ತಿ ಸರ್ಕಾರವೇ ಈಗ ವಾಪಸ್ ಕೌಂಟರ್ ಶಾಕ್ ಕೊಡೋಕೆ ರೆಡಿ ಆಗಿದೆ. ಗೋಕಾಕ್ನ ದರ್ಪದ ಶಾಸಕನಿಗೆ ಈಗ ಶನಿ ದಶೆ ಶುರುವಾಗಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಮುಂಬೈನಲ್ಲಿ ಸೆಟ್ಲ್ ಆಗಿರುವಂತಹ ದೌಲತ್ತಿನ ಶಾಸಕನಿಗೆ ಕ್ಷೇತ್ರದ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಂತ ಕಾಣಿಸುತ್ತೆ. ಈಗ ಬಿಜೆಪಿ ಹಿಂದೆ ಯಾರೆಲ್ಲ ಬಿದ್ದಿದ್ದಾರೋ ಅವರಿಗೆ ಈಗ ಸರ್ಕಾರ ಕೆಡ್ಡ ತೋಡ್ತಾ ಇದೆಯಾ. ಬಿಜೆಪಿ ಅಂತ ಜಪ ಮಾಡ್ತಿರುವಂತಹ ಶಾಸಕನ ಆಟಕ್ಕೆ ಈಗ ಬ್ರೇಕ್ ಹಾಕಲಾಗುತ್ತೆ. ಭರ್ಜರಿಯಾಗಿ ಸಿಎಂ ಅವರ ರೆಡಿ ಆಗಿದೆ ಪ್ಲಾನ್. ಹಾಗಾಗಿ ಆ ಪ್ಲಾನ್ ಅನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಈಗ ಸರ್ಕಾರ ತಯಾರಾಗಿದೆ. ಬಿಜೆಪಿಯಿಂದ ಯಾರೆಲ್ಲ ಬಿದ್ದಿದ್ದಾರೋ ಈಗ ಸರ್ಕಾರ ಅವರ ವಿರುದ್ಧ ಕೆಟ್ಟವನ್ನ ತೋಡೋದಕ್ಕೆ ರೆಡಿ ಆಗಿದೆ. ಬಿಜೆಪಿಯ ಜಪವನ್ನ ಮಾಡ್ತಿರುವಂತಹ ಶಾಸಕನ ಆಟಕ್ಕೆ ಬ್ರೇಕ್ ಹಾಕಬೇಕು, ನಮ್ಮ ದಾರಿಗೆ ಆ ದೌಲತ್ತಿನ ಶಾಸಕನನ್ನ ತರಬೇಕು ಅನ್ನೋದು ಈಗ ಸರ್ಕಾರದ ಪ್ಲಾನ್ ಆಗಿದೆಯಾ. ನ್ಯೂಸ್ 18ಗೆ ಲಭ್ಯವಾಗಿದೆ ಆ ಒಂದು ಪಕ್ಕಾ ಮಾಹಿತಿ. ಹಾಗಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ದೋಸ್ತಿ ಸರ್ಕಾರ? ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಈಗ ಗೋಕಾಕ್ನ ಶಾಸಕನನ್ನ ಈಗ ಮುಂಬೈನ AC ರೂಮ್ ನಲ್ಲೇ ಬೆವರುವಂತೆ ಮಾಡೋದು ಈಗ ದೋಸ್ತಿ ಸರ್ಕಾರದ ಪ್ಲಾನ್. ನ್ಯೂಸ್ 18ಗೆ ಲಭ್ಯವಾಗಿದೆ ಆ ಒಂದು ಪಕ್ಕಾ ಮಾಹಿತಿ. ಯಾವ ರೀತಿಯಾಗಿ ಆ ಗೋಕಾಕ್ನ ಶಾಸಕನಿಗೆ ಈಗ ಬೆವರಿಳಿಸಬೇಕು, ನಮ್ಮ ದಾರಿಗೆ ಕರೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಆ MLAಗೆ ಕಂಟಕ ಶುರುವಾಗಿದೆ, ಶನಿ ದಶೆ ಶುರುವಾಗಿದೆ ಅಂತ ಹೇಳಬೇಕು. ನ್ಯೂಸ್ 18ಗೆ ಪಕ್ಕಾ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆ ವಿಚಾರದ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ. 1 ತಿಂಗಳಿಂದ ಮುಂಬೈನಲ್ಲೇ ಸೆಟ್ಲ್ ಆಗಿರುವಂತಹ ಗೋಕಾಕ್ನ ಶಾಸಕನಿಗೆ ಈಗ ಶಾಕ್ ಕೊಡೋದಕ್ಕೆ ರೆಡಿ ಆಗಿದೆ ಸರ್ಕಾರ. ಐಷಾರಾಮಿ ಹೋಟೆಲ್ ನಲ್ಲಿ ಬೆಂಬಲಿಗರ ಜೊತೆ ಆರಾಮಾಗಿ ಠಿಕಾಣಿ ಹೂಡಿರುವಂತಹ ಈ ಶಾಸಕನಿಗೆ ಈಗ ಜನ ಕ್ಷೇತ್ರದಲ್ಲಿ ಬಾಯ್ ಬಡ್ಕೋತಾ ಇದ್ದಾರೆ. ಈ ವ್ಯಕ್ತಿಗ ನಾವು ವೋಟ್ ಹಾಕಿರೋದು, ಮುಂಬೈನಲ್ಲಿ ಸೆಟ್ಲ್ ಆಗಿರುವಂತಹ ಈ ಜನಪ್ರತಿನಿಧಿಗ ನಾವು ಮತವನ್ನ ಹಾಕಿರೋದು ಅಂತ ಜನ ಈಗ ಬಾಯ್ ಬಡ್ಕೋತಾ ಇದ್ದಾರೆ. 1 ತಿಂಗಳಿಂದ ಆಲ್ಮೋಸ್ಟ್ ಮುಂಬೈನಲ್ಲೇ ಸೆಟ್ಲ್ ಆಗಿರುವಂತಹ ಗೋಕಾಕ್ ಶಾಸಕ ಯಾವ ಪುರುಷಾರ್ಥಕ್ಕೆ ಗೆದ್ದು ಬಂದಿರೋದು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೂ ಕೂಡ ಯಾಕೆ ಗೆಲ್ಸಿದಾರ ಆದ್ರೆ ಪ್ರತಿ ಬಾರಿ ಅವ್ರನ್ನೇ ಗೆಲ್ಸ್ತಾ ಹೋಗ್ತಿದ್ದಾರೆ ಜನ. ಕ್ಷೇತ್ರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಳೋದು, ಇದೆಲ್ಲ ಟೆನ್ಷನ್ ಇದ್ದಾರೆ. ಒಂದ್ ಕಡೆ ಕಬ್ಬು ಬೆಳೆಗಾರರ ಬಾಕಿ ಹಣವನ್ನೇ ಕೊಟ್ಟಿಲ್ಲ ಈ ಶಾಸಕ. ಅದೇ ರೀತಿಯಾಗಿ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆಯ ಮಾಲೀಕರಾಗಿರುವಂತಹ ಗೋಕಾಕ್ ಶಾಸಕರು ಇನ್ನೂ ಕೂಡ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ರೈತರಿಗೆ ಕೊಡಬೇಕಾಗಿದೆ ಕೋಟಿ ಬಾಕಿ, ಏನ್ ಲಕ್ಷದಲ್ಲ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಮೂಲಕ ಗೋಕಾಕ್ನ ಶಾಸಕನಿಗಾಗಿ ಈಗ ಹುಡುಕಾಟ ಆಗ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಕಬ್ಬು ಕಾರ್ಖಾನೆ ಈಗ ಅಸ್ತ್ರ, ಕಬ್ಬು ಬೆಳೆಗಾರರನ್ನೇ ಮುಂದಿಟ್ಕೊಂಡು ಈಗ ಆಟ ಶುರುವಾಗ್ತಾ ಇದೆ. ಆ ಮೂಲಕ ಈಗ ಗೋಕಾಕ್ನ ಶಾಸಕ ತನ್ನ ಆ ಒಂದು ಮುಂಬೈನ ಒಂದು ಅಡ್ಡದಿಂದ ಹೊರ ಬರಲೇಬೇಕಾಗುತ್ತೆ ಈಗ. ಯಾಕಂದ್ರೆ ಕೋಟಿ ಹಣ ಬಾಕಿ ಇದೆ. ದೋಸ್ತಿ ಸರ್ಕಾರಕ್ಕೆ ಈಗ ಕಬ್ಬು ಕಾರ್ಖಾನೆಯೇ ಪ್ರಮುಖವಾದಂತಹ ವೆಪನ್ ಆಗಿದೆ. ಕಬ್ಬು ಬೆಳೆಗಾರರನ್ನೇ ಮುಂದಿಟ್ಕೊಂಡು ಈಗ ಆಟ ಶುರುವಾಗುತ್ತೆ. ಗೋಕಾಕ್ನ ದರ್ಪದ ಶಾಸಕನಿಗೆ ಶನಿ ದಶೆ ಸ್ಟಾರ್ಟ್ ಆಗುವಂತ ಟೈಮ್ ಇದು ಅಂತ ಕಾಣಿಸುತ್ತೆ. ಎಷ್ಟೆಲ್ಲಾ ಪ್ರಯತ್ನಗಳನ್ನು ಮಾಡೋದು ಕೂಡ ಆಗಿರಲಿಲ್ಲ. 2014, 15, 16 ಆ ಒಂದು ಸಾಲಿನ ಬಾಕಿ ಹಣವನ್ನು ಇನ್ನೂ ಕೊಟ್ಟಿಲ್ಲ ಈ ಶಾಸಕರು. ದೇವರ ಶಿಗಿಹಳ್ಳಿ ಗ್ರಾಮದ ನೂರಾರು ರೈತರ ಬಾಕಿ ಹಣ ಇದೆ. ಖಾನಾಪುರ, ಕಿತ್ತೂರು ಇಲ್ಲೆಲ್ಲೂ ಕೂಡ
ಈಗ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗೋಕಾಕ್ನ ಶಾಸಕರು. ಆದ್ರೆ ಪಾಪ ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ. ಮುಂಬೈನಲ್ಲಿ ಆರಾಮಾಗಿ ಸೆಟ್ಲ್ ಆಗಿ ಐಷಾರಾಮಿ ರೂಮ್ ನಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನ ಪಡೆಯೋದು ಅಥವಾ ಬಿಜೆಪಿ ಕಡೆ ಹೋಗೋದು, ಇದರ ಬಗ್ಗೆ ಕ್ಯಾಲ್ಕುಲೇಷನ್ ಆಗಿದೆ. ಇನ್ನು ಬೈಲಹೊಂಗಲ ವಿಭಾಗಾಧಿಕಾರಿಯಿಂದ ತನಿಖೆ ಕೂಡ ಆಗಿದೆ. ತನಿಖೆ ವೇಳೆ ಕಳ್ಳ ಲೆಕ್ಕ ಸಿಕ್ಕಲ್ಲಿ ಕಾನೂನು ಕ್ರಮ ಫಿಕ್ಸ್ ಆಗುತ್ತೆ. ಆ ರೀತಿಯಾಗಿ ಈಗ ಒಂದು ಬಾಕಿ ಹಣ ಏನಿದೆ ಆ ನೆಪದಲ್ಲಿ ಕಾರ್ಖಾನೆಯ ಮೇಲೆ ಈಗ ಏನೇನು ಅಮೌಂಟ್ಗಳು ಬರಬೇಕು, ತನಿಖೆ ಈಗಾಗಲೇ ಒಂದು ಬಾಕಿ ಹಣದ ನೆಪದಲ್ಲಿ ಕಾರ್ಖಾನೆ ಮೇಲೆ ತನಿಖೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿಯಿಂದ ಈಗ ತನಿಖೆ ಆಗ್ತಿರುವಂತದ್ದು. ಹಾಗಾಗಿ ತನಿಖೆ ವೇಳೆ ಕಳ್ಳ ಲೆಕ್ಕ ಸಿಕ್ಕಲ್ಲಿ ಕಾನೂನು ಕ್ರಮ ಫಿಕ್ಸ್ ಆಗುತ್ತೆ. ಇದು ಸರ್ಕಾರದ ಹೊಸ ಪ್ಲಾನ್. ಯಾವ ರೀತಿಯಾಗಿ ಗೋಕಾಕ್ನ ಶಾಸಕನನ್ನ ದಾರಿಗೆ ತರಬೇಕು ಅನ್ನೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿರೋದು. ಆ ಮೂಲಕ ಕಬ್ಬಿನ ವಿಚಾರವನ್ನೇ ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಈಗ ಗೋಕಾಕ್ನ ಶಾಸಕನನ್ನ ನಮ್ಮ ದಾರಿಗೆ ತರಬೇಕು. ಯಾವ ರೀತಿಯಾಗಿ ಬಿಜೆಪಿಯ ಜಪವನ್ನ ಮಾಡ್ತಿರುವಂತಹ ಶಾಸಕನಿಗೆ ಆತನ ತೊಂದರೆಗಳು ಏನೇನಿದೆ, ಜನಕ್ಕೆ ಏನೇನು ತೊಂದರೆ ಆಗ್ತಿದೆ, ಅದರ ಮೂಲಕವೇ ಈಗ ಸರ್ಕಾರ ಒಂದು ರೀತಿಯಾಗಿ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಂಬೈನಲ್ಲಿ ಗೋಕಾಕ್ ಶಾಸಕ ತನ್ನ ಬೆಂಬಲಿಗರು, ತಮ್ಮ ಸಮಾನ ಮನಸ್ಕರು ಏನಿದ್ದಾರೆ ಅವರ ಜೊತೆ ಇನ್ನೂ ಕೂಡ ಆಲ್ಮೋಸ್ಟ್ 1 ತಿಂಗಳಿಂದ ತಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ. ಅಲ್ಲಿ ಜನ ಪಾಪ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ತೊಂದರೆಲಿದ್ದಾರೆ, ಅವರ ಸಮಸ್ಯೆಗಳನ್ನ ಯಾರು ಹೇಳ್ಕೊಳ್ಳೋದು. ಜೊತೆಗೆ ಕಬ್ಬಿನ ವಿಚಾರ ಇದು ಬಹಳ ಪ್ರಮುಖವಾದಂತ ವಿಚಾರ. ನ್ಯೂಸ್ 18 ಕೂಡ ಇದರ ಬಗ್ಗೆ ನಿರಂತರ ಅಭಿಯಾನವನ್ನು ನಡೆಸಿತ್ತು. ಏನೊಂದು ಸಾವಾಯ್ತು ಹಣ ಇಲ್ಲದೆ, ಆ ಒಂದು ವಿಚಾರದಲ್ಲಿ ನ್ಯೂಸ್ 18 ಅಭಿಯಾನ ಮಾಡಿತ್ತು. ಆಗ್ಲೂ ಕೂಡ ರಮೇಶ್ ಜಾರಕಿಹೊಳಿ ಇದೇ ಮೌನವನ್ನು ವಹಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್, ಗೋಕಾಕ್ನ ಈ ಶಾಸಕರಿಗೆ 1 ತಿಂಗಳಾಯ್ತು, ಕ್ಷೇತ್ರದ ಬಗ್ಗೆ ಯಾವುದೇ ಚಿಂತೆ ಇಲ್ಲ, ಜನ ಅಲ್ಲಿ ಒದ್ದಾಡ್ತಾ ಇದ್ದಾರೆ, ಇನ್ನು ಮುಂಬೈನಲ್ಲೇ ಇದ್ದಾರೆ ಅವರು. ಹೀಗೆ ವಾಪಸ್ ಬರೋದಕ್ಕೆ ಈಗ ಮೈತ್ರಿ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಕಬ್ಬಿನ ವಿಚಾರದಲ್ಲಿ ಸದ್ಯಕ್ಕೆ ಏನೇನು ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂತ? ಎಸ್ ಚಂದ್ರಕಾಂತ್, ನನ್ನ ಪ್ರಶ್ನೆ ಇತ್ತು ಅಂತಂದ್ರೆ ಈಗ ಏನು ಗೋಕಾಕ್ನ ಶಾಸಕರಿದ್ದಾರೆ, ಇನ್ನೂ ಕೂಡ ಆಲ್ಮೋಸ್ಟ್ 1 ತಿಂಗಳಾಯ್ತು, ಕ್ಷೇತ್ರಕ್ಕೆ ಬಂದಿಲ್ಲ, ಜನ ಅಲ್ಲಿ ಕಾಯ್ತಿದ್ದಾರೆ. ಸೊ ಈಗ ವಾಪಸ್ ಕರ್ಸ್ಬೇಕಂತಂದ್ರೆ ಏನೇನ್ ಪ್ಲಾನಿಂಗ್ ಗಳಾಗ್ತಿದೆ, ಜೊತೆಗೆ ಎಷ್ಟೆಷ್ಟು ಬಾಕಿಗಳು ಉಳಿದಾವೆ ಇನ್ನು ಅಂತ ಕಬ್ಬಿನಲ್ಲಿ? ಪ್ರಮುಖವಾಗಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಸಂಪುಟ ಎಸ್ ಚಂದ್ರಕಾಂತ್, ಮಾತಾಡಿ ಕೇಳ್ತಿದೆ. ಖಂಡಿತವಾಗ್ಲೂ ಅವಿನಾಶ್, ಏನಂದ್ರೆ ಗೋಕಾಕ್ ಶಾಸಕ ಮುಂಬೈನಲ್ಲಿ ಬೀಡಿಬಿಟ್ಟು 1 ತಿಂಗಳು ಕಳೆದಿದೆ. ಈಗ ಗೋಕಾಕ್ ಶಾಸಕರನ್ನ ಕ್ಷೇತ್ರಕ್ಕೆ ವಾಪಸ್ ಕರೆಸಲು ಮೈತ್ರಿ ಸರ್ಕಾರ ಹೊಸ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಅಂದ್ರೆ ಗೋಕಾಕ್ ಶಾಸಕರ ಮಾಲೀಕತ್ವದ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಿಂದ ಕೋಟ್ಯಾಂತರ ರೂಪಾಯಿ ಹಣ ಬಾಕಿ ಉಳಿದಿರತಕ್ಕಂಥದ್ದು. ರೈತರಿಗೆ 2014-15 ಸಾಲು ಮತ್ತು 15-16 ಸಾಲಿನ ಹೀಗೆ ಬಾಕಿ ಹಣ ಉಳಿದಿರತಕ್ಕಂಥದ್ದು. ಆ ಬಾಕಿ ಹಣ ವಸೂಲಿಗೆ ಏನು ಜಿಲ್ಲಾಡಳಿತ ಈಗ ಕ್ರಮವನ್ನು ಕೈಗೊಂಡಿದೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿಯ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದೆ. ಈ ಮೂಲಕ ಏನು ಅಂದ್ರೆ ಗೋಕಾಕ್ ಶಾಸಕರಿಗೆ ಮೈತ್ರಿ ಸರ್ಕಾರದಿಂದಲೇ ಶಾಕ್ ನೀಡಲಾಗ್ತಿದೆ. ಏನು ಮೈತ್ರಿ ಸರ್ಕಾರದ ವಿರುದ್ಧ ಬಂಡೆದ್ದು ಮುಂಬೈ ಸೇರಿರುವಂತಹ ಶಾಸಕರಿಗೆ ಈಗ ಮೈತ್ರಿ ಸರ್ಕಾರವೇ ಒಂದು ಶಾಕ್ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಏನು ಮಾಹಿತಿ ಕೊಡ್ತಾರೆ ಮತ್ತು ಅವರೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಏನು ವರದಿ ಕೊಡ್ತಾರೆ, ಅದರ ಮೇಲೆ ಗೋಕಾಕ್ ಶಾಸಕರ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳ್ಬೋದು. ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಆಗಿರ್ಬೋದು, ಕಿತ್ತೂರು ಮತ್ತು ಕಾರವಾರದ ಹಳಿಯಾಳಗಳಿಂದ ಸಾವಿರಾರು ರೈತರು ಲಕ್ಷಾಂತರ ಟನ್ ಕಬ್ಬನ್ನ ಇನ್ನು ಸಕ್ಕರೆ ಕಾರ್ಖಾನೆ ಕಳಿಸಿದ್ರು. ಈವರೆಗೂ ಕೂಡ ಬಾಕಿ ಹಣ ಪಾವತಿಯಾಗಿಲ್ಲ. ಬಾಕಿ ಹಣ ಪಾವತಿ ಆಗದೇ ಇರೋದ್ರ ಬಗ್ಗೆ ರೈತರ ಹತ್ರ ಇಂಡಿವಿಜುವಲ್ ಆಗಿ ಎಲ್ಲ ದಾಖಲಾತಿಗಳಿವೆ. ಪ್ರಮುಖವಾಗಿ 1 ಟನ್ಗೆ ಆ ಒಂದು 2014, 15, 16 ಸಾಲಿನಲ್ಲಿ 2300 2006ವರೆಗೂ ಎಲ್ಲಾ ಕಾರ್ಖಾನೆಗಳು ಕೊಟ್ಟಿ. ಆದ್ರೆ ಈ ಶಾಸಕರು ಮಾತ್ರ ಕೇವಲ 1 ಕಂತು ಅಂದ್ರೆ 1,000 ರೂಪಾಯಿ ಮಾತ್ರ ಪೂರೈಸಿ ಕೈ ತಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ಕೆಲವು ರೈತರಿಗೂ ಅಷ್ಟು ಕೂಡ ಹಣ ಬಂದಿಲ್ಲ. ಇದು ಏನಂದ್ರೆ ರೈತರಿಗೆ ಸಂಕಷ್ಟಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ರೈತರಿಗೆ 2 ರೀತಿ ನಷ್ಟ ಆಗಿದೆ. ಒಂದು, ಕಾರ್ಖಾನೆಗೆ ಕಬ್ಬು ಕಳಿಸಿ ನಷ್ಟ ಆಗಿರ್ತಕ್ಕಂಥದ್ದು ಮತ್ತು ಬೆಳೆಯಕ್ಕೆ ಏನು ಖರ್ಚಾಗಿದೆ ಅದು ಕೂಡ ಇಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು. ಇದೀಗ ಏನು ಹಿಡಿ ಶಾಪವನ್ನ ಈ ಭಾಗದ ರೈತರು ಗೋಕಾಕ್ ಶಾಸಕರ ವಿರುದ್ಧ ಹಾಕ್ತಿದ್ದಾರೆ. ಏನು ನಾವು ಕಷ್ಟಪಟ್ಟು ಬೆಳೆದು ಈ ಒಂದು ಕಾರ್ಖಾನೆಗೆ ಏನು ಕಬ್ಬನ್ನ ಕಳಿಸಿದ್ವಿ, ಆದ್ರೆ ಈವರೆಗೂ ಕೂಡ 1 ಪೈಸೆ
ಪೈಸೆ ಹಣ ಬಂದಿಲ್ಲ ಅಂತೇಳಿ ಅವರು ಕಣ್ಣೀರು ಇರುವಂತಹ ಸ್ಥಿತಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಅನೇಕ ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ರು. ಅದೀಗ ಏನು ಇಷ್ಟು ದಿನ ಅಧಿಕಾರದಲ್ಲಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ ಒಂದು ರೀತಿ ಹಿಂದೇಟು ಹಾಕಿತ್ತು ಅಂತ ಹೇಳ್ಬೋದು. ಇದೀಗ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಒಂದು ಬೈಲಹೊಂಗಲ ಉಪವಿಭಾಗದ ನೇತೃತ್ವದಲ್ಲಿ ಒಂದು ತನಿಖೆ ತಂಡವನ್ನು ರಚಿಸಿದ್ದು ತನಿಖಾ ವರದಿ ಯಾವ ರೀತಿ ಬರಲಿದೆ ಅನ್ನೋದ್ರ ಮೇಲೆ ಗೋಕಾಕ್ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ದೋಸ್ತಿ ಸರ್ಕಾರ ಸಿದ್ಧತೆ ನಡೆಸಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದ್ರಕಾಂತ್. ಇದು ದೋಸ್ತಿ ಸರ್ಕಾರ ಇದೀಗ ಗೋಕಾಕ್ನ ಶಾಸಕನಿಗೆ ಶಾಕ್ ಕೊಡೋದಕ್ಕೆ ತಯಾರಾಗಿರೋದು. ಒಂದ್ ಕಡೆ ಕಬ್ಬಿನ ಬಾಕಿ ಪೆಂಡಿಂಗ್ ಇದೆ, ಜನ ಕಾಯ್ತಿದ್ದಾರೆ, ಆದ್ರೆ ಯಾವುದೇ ಟೆನ್ಷನ್ ಇಲ್ಲ ಗೋಕಾಕ್ನ ಶಾಸಕರಿಗೆ. ಮುಂಬೈನಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿಯ ಕಡೆ ಹೋಗೋದಾ ಅಥವಾ ಕಾಂಗ್ರೆಸ್ ನಲ್ಲಿ ಉಳ್ಕೊಳ್ಳೋದಾ, ಯಾವುದೇ ಒಂದು ಕನ್ಕ್ಲೂಷನ್ ಇಲ್ಲ. ಒಂದ್ ಕಡೆ ಬೇಕಾದಂತ ಶಾಸಕರ ಸಂಖ್ಯೆ ಕೂಡ ಸಿಕ್ಕಿಲ್ಲ, ಇನ್ನೊಂದು ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ರೀತಿಯಾಗಿ ಅವರಿಗೆ ಬೇಕಾದಂತ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಓವರ್ ಆಲ್ ಗೋಕಾಕ್ ಶಾಸಕನಿಗೆ ಈಗ ಯಾವ ರೀತಿಯಾಗಿ ಆತನನ್ನ ವಾಪಸ್ ಕರೆಸೋದು ಅನ್ನೋದಕ್ಕೆ ಮೈತ್ರಿ ನಾಯಕರು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಬ್ಬಿನ ಬೆಳೆಗಾರರ ಬಾಕಿ ಪಾವತಿ ಏನಿದೆ ಆ ಒಂದು ಅಸ್ತ್ರವನ್ನ ಇಟ್ಕೊಂಡು ಈಗ ದೋಸ್ತಿ ನಾಯಕರು ಈಗ ಪ್ರಯತ್ನವನ್ನ ಮಾಡ್ತಾ ಇರೋದು. ಆ ಮೂಲಕ ತನಿಖೆ ಆರಂಭ ಆಗಿ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂತ ಲೆಕ್ಕ ಪ್ರಕಾರ ಗೊತ್ತಾದ್ರೆ ಈಗ ಬಂದು ಉತ್ತರವನ್ನ ಕೊಡಬೇಕಾಗುತ್ತೆ ಗೋಕಾಕ್ನ ಶಾಸಕರು. ಆ ಮೂಲಕ ಮುಂಬೈನಲ್ಲಿ ಏನ್ ಸೆಟ್ಲ್ ಆಗಿದ್ದಾರೆ ಅಲ್ಲಿಂದ ವಾಪಸ್ ಬರ್ತಾರ. ಕ್ಷೇತ್ರದ ಜನರ ಬಗ್ಗೆ ಎಷ್ಟೇ ಆದ್ರೂ ಪ್ರತಿ ಬಾರಿ ಅವ್ರನ್ನೇ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಇನ್ನು 1 ತಿಂಗಳಿದ್ರು ಪರವಾಗಿಲ್ಲ, 2 ತಿಂಗಳಿದ್ರು ಕೂಡ ಮತ್ತೆ ಗೆದ್ರು ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ. ಆದ್ರೆ ಜನ ಯೋಚನೆ ಮಾಡ್ಬೇಕಾಗತ್ತೆ, ಇಂಥವ್ರನ್ನ ಗೆಲ್ಲಿಸ್ಬೇಕಾ ಅಥವಾ ಮನೆ ಕಳಿಸ್ಬೇಕಾ ಅನ್ನೋ ರೀತಿಯಾಗಿ. ಸದ್ಯಕ್ಕೆ ಗೋಕಾಕ್ನ ಶಾಸಕರಿಗಾಗಿ ಬಹಳಷ್ಟು ಹುಡುಕಾಟ ಆಗ್ತಿದೆ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಿಲ್ಲ. ಆದ್ರೆ ಸಂಪರ್ಕಕ್ಕೆ ಸಿಗುವಂತೆ ಈಗ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ರೈತರಿಗೆ ಬಾಕಿ ಏನಿದೆ ಕಬ್ಬಿನ ಬಾಕಿ ಅದನ್ನ ಕೊಡೋ ವಿಚಾರದಲ್ಲಿ ಈಗ ತನಿಖೆ ಆರಂಭ ಆಗುತ್ತೆ. ಇವತ್ತಿನ ಬೆಳಗಿನ 2ನೇ ಬಿಗ್ ಬ್ರೇಕ್ ಇನ್ ಕೊಡುವಂತ ಟೈಮ್ ಈಗ. ಲೋಕಸಭೆಯ ಸೀಟುಗಳಿಗಾಗಿ ದೇವೇಗೌಡರ ಸರ್ಕಸ್. ಕಾಂಗ್ರೆಸ್ ಸಂಸದರಲ್ಲಿ ಈಗ ನಡುಕ, ಬಿಜೆಪಿಯಲ್ಲೂ ಕೂಡ ತಳಮಳ. ಇದು ಲೋಕ ಮೈತ್ರಿ ಎಕ್ಸ್ಕ್ಲೂಸಿವ್ ಸುದ್ದಿ. ಲೋಕ ಸಮರಕ್ಕೆ ದೇವೇಗೌಡರ ಮಹಾ ಪ್ಲಾನ್ ಯಾವ ರೀತಿಯಾಗಿದೆ, ಲೋಕಸಭೆ ಸೀಟುಗಳ ಲೆಕ್ಕಾಚಾರ ಹೇಗಿದೆ? ಇದು ಲೋಕ ಮೈತ್ರಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಪ್ಲಾನ್ ಆಗ್ತಾ ಇದೆ, ಅದರಲ್ಲೂ ದೇವೇಗೌಡರಂತೂ ರಾಜಕೀಯದ ಮಾಸ್ಟರ್ ಮೈಂಡ್ ಅಂತ ಹೇಳಬಹುದು. ಅವರ ಮಹಾ ಪ್ಲಾನ್ ಯಾವ ರೀತಿಯಾಗಿದೆ, ಲೋಕಸಭೆ ಸೀಟುಗಳ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ದೊಡ್ಡಗೌಡರು. ಆ ಮೂಲಕ ಸೀಟ್ಗಳಿಗಾಗಿ ಚೌಕಾಸಿಗೆ ಎಳೆದಿದ್ದಾರೆ ಸ್ವತಃ ಜೆಡಿಎಸ್ ನ ವರಿಷ್ಠರನ್ನೊಂದು ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ನ ಹಾಲಿ ಸಂಸದರ ಕ್ಷೇತ್ರದ ಮೇಲೆ ದೇವೇಗೌಡರ ಕಣ್ಣಿದೆ. ದೇವೇಗೌಡರು ಕಣ್ಣಿಟ್ಟ ಮೇಲೆ ಮುಗೀತು, ಅಲ್ಲಿ ಬಹಳಷ್ಟು ತೊಂದರೆ ಆಗ್ಬಹುದು. ಗೌಡ್ರ ಹೊಡೆತಕ್ಕೆ ಹಾಲಿ ಸಂಸದರು ಈಗ ಖಡ ಅಂತ ನಡುಕ್ತಾ ಇದ್ದಾರೆ. ಯಾಕಂದ್ರೆ ದೇವೇಗೌಡರು ಒಂದ್ಸಲ ಟಾರ್ಗೆಟ್ ಇಟ್ರೆ ಅದನ್ನ ಪಡೆಯೋ ತನಕ ಬಿಡೋದಿಲ್ಲ ಅಂತ ಹಾಲಿ ಸಂಸದರ ಹರಸಾಹಸ ಆಗ್ತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದೆ ಸರ್ಕಸ್ ಆಗ್ತಾ ಇದೆ. ದೇವೇಗೌಡರ ದಾಳಕ್ಕೆ ಪ್ರತಿ ದಾಳವನ್ನ ಉಳಿಸೋದಕ್ಕೆ ಸ್ಕೆಚ್ ಅನ್ನ ಮಾಡಿಸಲಾಗ್ತಾ ಇದೆ. ಆ ಮೂಲಕ ಹೇಗಾದ್ರೂ ಮಾಡಿ ಗೌಡರ ಕಣ್ಣಿನಿಂದ ನಾವು ತಪ್ಪಿಸ್ಕೊಳ್ಬೇಕು, ನಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂತ ಈಗ ಹಾಲಿ ಸಂಸದರು ಹೈಕಮಾಂಡ್ ನ ಬಾಗಿಲನ್ನು ತಟ್ಟೋದಕ್ಕೆ ತಯಾರಾಗಿದ್ದಾರೆ. ಆ ಮೂಲಕ ದೇವೇಗೌಡರ ಗೇಮ್ ಪ್ಲಾನ್ ಇದೆ, ಆದ್ರಿಂದ ನಾವು ಬಚಾವ್ ಆಗ್ಬೇಕು, ನಮ್ಮ ಒಂದು ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದು ಈಗ ಸಂಸದರ ಪಟ್ಟಾಗಿದೆ. ದೇವೇಗೌಡರು ಕಂಡಿಟ್ಟಿರುವಂತಹ ಕ್ಷೇತ್ರಗಳು ಒಂದಲ್ಲ ಎರಡಲ್ಲ, ಒಟ್ಟು 10 ಕ್ಷೇತ್ರಗಳಲ್ಲಿ ದೇವೇಗೌಡರು ಕಂಡಿಟ್ಟಿದ್ದಾರೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾದಂತಹ ಕ್ಷೇತ್ರಗಳು ಯಾವುದು ಅಂತ ನೋಡಿದ್ರೆ ಕ್ಷೇತ್ರ 10 ಕ್ಷೇತ್ರಗಳಲ್ಲಿ ರಾಯಚೂರು ಕ್ಷೇತ್ರ ಏನಿದೆ ಅದು ಬಹಳ ಪ್ರಮುಖವಾಗಿ ಕಂಡಿಟ್ಟಿರುವಂತಹ ಕ್ಷೇತ್ರ. ಹಾಗಾಗಿ ರಾಯಚೂರು ಕಾಂಗ್ರೆಸ್ ಸಂಸದ ಕೆಂಡಾಮಂಡಲವಾಗಿದ್ದಾರೆ. ನಮ್ಮ ಕ್ಷೇತ್ರದ ಕಡೆ ಜೆಡಿಎಸ್ ಅವರು ಕಣ್ಣಿಡೋದು ಬೇಡ, ಯಾಕಂದ್ರೆ ಇದು ಕಾಂಗ್ರೆಸ್ಗೆ ಬೇಕಾಗಿರುವಂತಹ ಒಂದು ಸೀಟ್ ಅಂತ. ಆ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡೋದಕ್ಕೆ ವಿ ನಾಯಕ್ ರೆಡಿ ಆಗಿದ್ದಾರೆ. ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ನಾಯಕ್. ಹಾಗಾದ್ರೆ ಯಾವ ರೀತಿಯಾದ ಶಾಕ್ ಕೊಡ್ತಾರೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕೈ ತನಗೆ ತಿರುಗೇಟನ್ನ ಕೊಡೋದಕ್ಕೆ ಈಗಾಗಲೇ ಸಜ್ಜಾಗಿದ್ದಾರಂತೆ ವಿ ನಾಯಕ್. ಹಾಗಾದ್ರೆ ಏನ್ ಮಾಡ್ತಾರೆ, ಅವರ ರಾಜಕೀಯ ನಡೆ ಹೇಗಿರುತ್ತೆ, ಕ್ಷೇತ್ರಕ್ಕಾಗಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋದಕ್ಕೂ ಕೂಡ ಅವರು ಮುಂದುವರಿತಾರೆ ಅನ್ನೋ ಒಂದು ಪ್ಲಾನ್ಗಳಿದ್ದಾವೆ. ವಿ ನಾಯಕ್ ಬೆಂಬಲಕ್ಕೆ ಒಂದ್ ಕಡೆ ಈಗ ಪ್ಲಾನ್ ಆಗ್ತಾ ಇದೆ. ಗೋಕಾಕ್ MLA ಕೂಡ
ಅವರ ಜೊತೆ ಇದ್ದಾರೆ ಅಂತ. BV ನಾಯ್ಕ್ ಸಂಪರ್ಕದಲ್ಲಿ ಗೋಕಾಕ್ ಶಾಸಕರಿದ್ದಾರೆ. ಆ ಮೂಲಕ ಕೇವಲ ಶಾಸಕರನ್ನ ಮಾತ್ರ ಸೆಳೆಯೋದಲ್ಲ, ಈಗ ಸಂಸದರು ಏನಿದ್ದಾರೆ ಅವರ ಕಡೆ ಕೂಡ ಗೋಕಾಕ್ ಶಾಸಕನ ಒಂದು ಸೆಳೆತ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಜೆಪಿಯ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅನ್ನೋ ಒಂದು ಮಾಹಿತಿಗಳಿದ್ದಾವೆ. ಲೋಕ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡೋದಕ್ಕೆ ಬಿಜೆಪಿಯಿಂದ ಆಫರ್ ಇದೆ ಅನ್ನೋದು ಮತ್ತೊಂದು ಇನ್ಸೈಡ್ ಸ್ಟೋರಿ. ಒಂದ್ ವೇಳೆ BV ನಾಯ್ಕ ಏನಾದ್ರೂ ಬಿಜೆಪಿಗೆ ಹೋದ್ರೆ ಅಲ್ಲಿನ ಬಿಜೆಪಿ ನಾಯಕರೇನು ಸುಮ್ಮನೆ ಕೂತ್ಕೊಳ್ತಾರ? ಖಂಡಿತ ಇಲ್ಲ. ಅವರಲ್ಲಿ ಸುಮ್ಮನೆ ಕೂರುವಂತ ಪ್ರಶ್ನೆ ಬರೋದಿಲ್ಲ. BV ನಾಯ್ಕೆ ಬಿಜೆಪಿ ನಾಯಕರಲ್ಲೇ ವಿರೋಧ ಇದೆ. ಒಂದ್ ವೇಳೆ BV ನಾಯ್ಕ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದರೆ ಅವರದ್ದೇ ಕುಟುಂಬದ ಬಿಜೆಪಿಯ ಶಾಸಕರು ವಿರೋಧ ಮಾಡ್ತಿದ್ದಾರೆ. ಅವರಲ್ಲೂ ಶಾಸಕ ಶಿವನಗೌಡ ನಾಯ್ಕ ಅವರು ವಿರೋಧವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ BV ನಾಯ್ಕ್ ಬಿಜೆಪಿಗೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈಗ BV ನಾಯ್ಕ ಏನಾದ್ರೂ ಬಂದ್ರೆ ಪಕ್ಷ ಬಿಡುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಶಿವನಗೌಡ ನಾಯಕನ್ನ ಬಿಜೆಪಿ ಸಮಾಧಾನ ಪಡಿಸ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ರಮೇಶ್ ವೀರಜಂಬೂರು ನಮ್ಮ ಪ್ರತಿನಿಧಿ ನ್ಯೂಸ್ ಪ್ಲಸ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಶಾಸಕರ ವಿಚಾರದಲ್ಲಿ ನೋಡಿದ್ವಿ ಒಂದಷ್ಟು ಅತೃಪ್ತಿ, ಪಕ್ಷ ಬಿಡುವಂತಹ ವಿಚಾರಗಳು. ಆದ್ರೆ ಈಗ ನಿಧಾನಕ್ಕೆ ಲೋಕಸಭೆ ಬರ್ತಿದ್ದ ಹಾಗೆ ಎಂಪಿಗಳ ವಿಚಾರದಲ್ಲಿ ಇದು ಕಾಣಿಸುತ್ತೆ ಅಂತ. ಜೊತೆಗೆ ಒಂದು ವೇಳೆ ಆದ್ರೆ ಬಿಜೆಪಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಲೋಕಲ್ ಲೀಡರ್ಗಳು? ಅವಿನಾಶ್, ದೇವೇಗೌಡರು ತಮ್ಮದೇ ಆದ ಒಂದು ರಣತಂತ್ರವನ್ನ ಅಥವಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಸುಮಾರು 10ರಿಂದ 12 ಸ್ಥಾನಗಳನ್ನ JDSಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ಕಾಂಗ್ರೆಸ್ ಹಿರಿಯ ನಾಯಕರಿಗೆಲ್ಲರೂ ಕೂಡ ಈಗಾಗಲೇ ಆ ಒಂದು ತಮ್ಮ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿ ಆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ರಾಯಚೂರು ಕ್ಷೇತ್ರ ಕೂಡ. ರಾಯಚೂರಿನಲ್ಲಿ JDS ತನ್ನದೇ ಆದ ಒಂದು ನೆಲೆಯನ್ನು ಕೂಡ ಹೊಂದಿದೆ. ಆದ್ರೆ ಹಾಲಿ ಈಗ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸದರ BV ನಾಯಕ್ ಅವರು. ಆ BV ನಾಯಕ್ ಅವರಿಗೆ ಟಿಕೆಟ್ ತಪ್ಪಿಸಿ ಈಗ JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರೆ ಅವರಿಗೆ ಒಂದು ಸ್ಟ್ರೋಕ್ ಕೊಡ್ಲಿಕ್ಕೆ BV ನಾಯಕ್ ಕೂಡ ಅಣಿಯಾಗಿದ್ದಾರೆ. ಈಗಾಗಲೇ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಯ ಒಂದು ಸಹಾಯವನ್ನು ಪಡೆದು ಅವರು ಕೂಡ ಅವರ ಕುಟುಂಬದ ಆಪ್ತರು ಮತ್ತೆ ಅವರೇನು ಸಂಬಂಧಿಕರು ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಅವರ ಸಹಾಯವನ್ನ ಪಡೆದು BV ನಾಯಕ್ ಅವರು ಬಿಜೆಪಿಗೆ ಹೋಗ್ಲಿಕ್ಕೆ ಈಗಾಗಲೇ ಅಣಿಯಾಗಿರುವಂತದ್ದು. ಬಿಜೆಪಿಗೆ ಹೋಗೋದ್ರ ಮೂಲಕ ಒಂದ್ ಕಡೆ ಕಾಂಗ್ರೆಸ್ ಏನು ತನ್ನ ಕ್ಷೇತ್ರವನ್ನ ಬಿಟ್ಟು JDSಗೆ ಕೊಡ್ಲಿಕ್ಕೆ ಅಣಿ ಆಗ್ತಾ ಇದೆಯೋ, ಸೊ ಅದಕ್ಕೂ ಕೂಡ ಸ್ಯಾಕ್ ಕೊಡಬೇಕು ಮತ್ತು ದೇವೇಗೌಡರಿಗೂ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ BV ನಾಯಕ್ ತಮ್ಮದೇ ಆದ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಅಥವಾ ತಿರುಗೇಟು ಕೊಡ್ಲಿಕ್ಕೆ ಒಂದು ರಣತಂತ್ರವನ್ನ ರೂಪಿಸಿರುವಂತದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಬಿಜೆಪಿ ನಾಯಕರ ಜೊತೆನಲ್ಲಿ ಆಗಿರುವಂತದ್ದು. ಆದರೆ ಅಲ್ಲಿಯೂ ಕೂಡ ವಿರೋಧ ಇದೆ. ಅಲ್ಲಿ ಈಗಾಗಲೇ ಶಿವನಗೌಡ ನಾಯಕ್ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BV ನಾಯಕ್ ಬಿಜೆಪಿಗೆ ಬಂದ್ರೆ ನಾನು ಪಕ್ಷವನ್ನು ಬಿಡಬೇಕಾಗುತ್ತೆ ಅನ್ನುವಂತ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಶಿವನಗೌಡ ನಾಯಕ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಈಗಾಗಲೇ ಮಾಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ BV ನಾಯಕ್ ಕೂಡ ಸ್ವಲ್ಪ ಏನು ಈಗಾಗಲೇ ಬಿಜೆಪಿಗೆ ಹೋಗ್ಲಿಕ್ಕೆ ಅಣಿಯಾಗಿದ್ರೆ ಶಿವನಗೌಡ ನಾಯಕ್ ಅವರು ಸ್ವಲ್ಪ ತಣ್ಣಗಾಗಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯ ನಾಯಕರ ಮಾತುಗಳಿಗೆ ಅಥವಾ ಅವರ ಒಂದು ಭರವಸೆಗೆ ಇವರು ಕೂಡ ಸಮಾಧಾನ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಪಕ್ಷ JDSಗೆ ರಾಯಚೂರು ಕ್ಷೇತ್ರವನ್ನು ಬಿಟ್ಟು ಕೊಟ್ಟಿದ್ದೇ ಆದ್ರೆ BV ನಾಯಕ್ ನಿಶ್ಚಿತವಾಗಿ ಬಿಜೆಪಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಆದ್ರೆ ಯಾವ ಕ್ಷಣದಲ್ಲಿ ಕಾಂಗ್ರೆಸ್ ಆ ನಿರ್ಧಾರವನ್ನು ಕೈಗೊಳ್ಳುತ್ತೋ ಮರುಕ್ಷಣವೇ BV ನಾಯಕ್ ಕೂಡ ತಾವು ಬಿಜೆಪಿಗೆ ಹೋಗುವಂತದ್ದನ್ನ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಈಗ ಮೂರನೇ ಬಿಗ್ ಬ್ರೇಕಿಂಗ್, ಸಂಪೂರ್ಣ ಮದ್ಯ ನಿಷೇಧಕ್ಕೆ ಆಗ್ರಹ. ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಸಜ್ಜಾಗಿದೆ 3000 ಕಾರ್ಯಕರ್ತರ ಸೇನೆ. ರಾಜ್ಯಾದ್ಯಂತ ಸಂಪೂರ್ಣವಾಗಿ ಮದ್ಯ ನಿಷೇಧಕ್ಕೆ ಆಗ್ರಹ. ಇಂದು ವಿಧಾನಸೌಧಕ್ಕೆ 3000 ಕಾರ್ಯಕರ್ತರಿಂದ ಮುತ್ತಿಗೆಯ ಪ್ರಯತ್ನ. ಈಗಾಗಲೇ ಪ್ಲಾನಿಂಗ್ ಆಗಿದೆ, ಸಿದ್ಧತೆ. ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯ ಪ್ರತಿಭಟನೆ ಇದು. ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ 3000 ಕಾರ್ಯಕರ್ತರು ಈಗಾಗಲೇ ರಾಜಧಾನಿಗೆ ಬಂದಾಗಿದೆ. ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯ ಪ್ರತಿಭಟನೆ ಇದು. ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಲೇಬೇಕು ಅಂತ ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಧಾನಸೌಧ ಚಲೋ ಇರುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಲೇಬೇಕು ಅಂತ ಶಕ್ತಿ ಸೌಧದ ಮುತ್ತಿಗೆಗೆ ಮಹಿಳಾ ಸೇನೆ ಸಜ್ಜಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕಲೀಗ್ ಪ್ರತಿಮಾ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಥಳದಿಂದ ಪ್ರತಿಭಟನೆ ಎಲ್ಲ ಆಗ್ತಿದೆ. ಪ್ರತಿಮಾ, ಸದ್ಯಕ್ಕೆ ಪ್ರತಿಭಟನೆಯ ಸ್ವರೂಪ ಯಾವ ರೀತಿಯಾಗಿದೆ, ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಷ್ಟೊತ್ತಿಗೆ ಮುತ್ತಿಗೆ ಇರುತ್ತೆ ಅಂತ?
ಎಸ್ ಅವಿನಾಶ್, ಇವತ್ತು 11 ಗಂಟೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ನಿರ್ಧಾರಕ್ಕೆ ಎಲ್ಲರೂ ಬಂದಿದ್ದಾರೆ. ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕಳೆದ ರಾತ್ರಿ ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಬಂದು ತಲುಪಿದ್ದಾರೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಮದ್ಯ ನಿಷೇಧ ಆಗಲೇಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 3.5 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರೂ ಕೂಡ ಯಾವುದೇ ರೀತಿಯ ಫಲ ಅಂತೂ ಸಿಕ್ಕಿಲ್ಲ. ಆದ್ರೆ ಇವತ್ತು ಬಿಡೋದಿಲ್ಲ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಕುಮಾರಸ್ವಾಮಿ ಅವ್ರ ಜೊತೆ ನಾವು ಮಾತನಾಡ್ತೀವಿ. ಯಾಕಂದ್ರೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಆದ್ರೆ ಸರಿಯಾದಂತ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇವತ್ತು ಮಾತ್ರ ಬಿಡೋದಿಲ್ಲ, ನಾವು ಖಂಡಿತ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡ್ತೀವಿ, ಹೋರಾಟ ಇಲ್ಲಿಗೆ ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಯಾಕಂದ್ರೆ ಈ ಮದ್ಯ ಮಾರಾಟ ನಿಷೇಧ ಮಾಡಲಿಲ್ಲ ಅಂದ್ರೆ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗೋದು ನಿಲ್ಲೋದಿಲ್ಲ. ಪ್ರತಿನಿತ್ಯವೂ ಈ ಸಮಸ್ಯೆ ನಮಗೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬಹುದು ಎಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕೆಲವರು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ, ವಯೋವೃದ್ಧರು ಬಂದಿದ್ದಾರೆ, ಪುರುಷರು, ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತಹ ಜನರನ್ನ ನಾನು ಮಾತನಾಡಿಸ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಆಮಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಾ ಊರು ನೆನ್ಗಡದಿಂದ ಬಂದಿದ್ದೇವೆ. 18 ತಾರೀಕಿಗೆ 19 ತಾರೀಕಿಗೆ ಚಿತ್ರದುರ್ಗ ಜಿಲ್ಲೆದಿಂದ ನಡ್ಕೊಂಡು ಬಂದಿದ್ದೇವೆ. ಇವತ್ತಿನ 18 ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಮಹಿಳೆ ಜನ, ಮುದ್ಕೋರ್ ಜನ, ಹುಡುಗರ ಜನ ಎಲ್ಲ ಬಂದಿದ್ದೇವೆ. ಎಲ್ಲ ರಾಜ್ಯದಲ್ಲಿ ಹಳ್ಳಿ ಒಳಗದಲ್ಲಿ ಸ್ಟೇಟ್ದಲ್ಲಿ ಎಲ್ಲ ಸರಾಯಿ ಅಂಗಡಿ ಬಂದ್ ಮಾಡಕ್ ಬೇಕಂತ ಬಂದಿದ್ದೇವೆ. ಈ ಹಿಂದೆ ಕೂಡ ಹೋರಾಟ ಮಾಡ್ತಾನೆ ಇದ್ರಿ, ಯಾವುದೇ ಯಶಸ್ಸು ಸಿಕ್ಕಿಲ್ಲ. ಇವತ್ತಿನ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಸಿಗತ್ತೆ ಅನ್ನೋ ತರ ನಾವು ಸಿಗಲೇಬೇಕು ಅನ್ನೋ ತರ ನಡ್ಕೊಂಡು ಬಂದಿದ್ದೇವೆ. ಮತ್ತು ಚಿತ್ರದುರ್ಗ ಜಿಲ್ಲೆದಿಂದ ಮಂತ್ರಿ ಬಂತು ಅನ್ನೋ ಥರ ಹೇಳುತ್ತೆ. ಯಾಕೋ ಬಂದಿಲ್ಲ, ಯಾರೋ ಬಂದಿಲ್ಲ. ಮತ್ತು ನಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಇಲ್ಲೇ ನಡ್ಕೊಂಡು ಬಂದಿದ್ದೀವಿ. 30 ತಾರೀಕಿಗೆ ವಿಧಾನಸಭೆಗೆ ಕುಂತೀವಿ ಅನ್ನೋ ಹೇಳಿದ್ರಿ. ಇನ್ನು ಅವಿನಾಶ್, ಎಷ್ಟೊಂದು ವಯಸ್ಸಾಗಿದೆ ಇವರು ನೋಡಿ, ಇವರು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ಮದ್ಯ ಮಾರಾಟದಿಂದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಮಾತನಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಜಿಲ್ಲಾ ರಾಯಚೂರು ದೇವದುರ್ಗ ತಾಲೂಕ ಚಿತ್ರದುರ್ಗ 19ನೇ ತಾರೀಕಿಗೆ ಇವತ್ತಿಗೆ 13 ದಿವಸ ಆಯ್ತು ನಡೆದು ಬಂದಿವಿ. ಸಮಸ್ಯೆ ಆಯ್ತು, ಏನಾಗ್ಬೇಕು ಅಂತ ಬಯಸ್ತೀರಾ? ಮಕ್ಕಳು ಮರಗಳು ಎಲ್ಲಾರು ಕುಡಿಯೋದು, ತಮ್ಮನವರೇ ಕುಡಿಯೋದು. ಮಕ್ಕಳು ಕೊಟ್ಟಲ್ಲಿ ಕೂಡ ಗಂಡರು ಕುಡ್ತಾರ, ಮಕ್ಕಳು ಹೊಡಿತಾರ. ನಮ್ಗೆ ಕಷ್ಟಪಟ್ಟ ಬಂದೀವಿ ನಾವು. ಇದನ್ನ ನೀವು ತಂದೆಯವ್ರಿದ್ದಂಗ ಸರ್ಕಾರ ನಮ್ಮಲೇಸ ನೀವು ನಮ್ಮದು ಮತ ತಗೊಂಡೆ ನೀವು ದೊಡ್ಡವ್ರು ಆಗಿರ್ತೀರಿ. ನೀವು ಚೀಟಿ ಕುಂತ್ರಿ. ನಮ್ಮಂತ ತಾಯಂದ್ರ ಕರಣಿ ಬರ್ಬೇಕು ಕುಮಾರಸ್ವಾಮಿ ಅವರಿಗೆ. ಈಗ 3 ಪಕ್ಷದವ್ರಾರ, 3 ಪಕ್ಷದವ್ರಿಗೆ ರಾಯಚೂರು 72 ದಿನ ಹೋರಾಟ ಮದ್ಯ ನಿಷೇಧ ಮಾಡಿದ್ವಿ. ಅದಕ್ಕೆ ಎಲೆಕ್ಷನ್ ಸನಿಹ ಬಂದಿತ್ತು. ಒಬ್ರು ಬಂದು ನಮಗೆ ಕೇರ್ ಮಾಡಲಿಲ್ಲ. ನಮಗೆಲ್ಲರ ಬೆಂಬಲ ಭಾಳ ಆರ. ನಾವು ಇಷ್ಟು ಮಳ್ಳೆಯವ್ರನ್ನ ತಗೊಂಡು ಮತ್ತೆ ಬರ್ಲಿಕ್ಕೆ ಚಾಲು. ನಾವು ಇಲ್ಲಿಗೆ ರದ್ದು ಪಡಿಸೋದಿಲ್ಲ. ನಿನ್ನ ರೇಣಕಮ್ಮ ಅಂತೇಳಿ ಲಿಂಗಸೂರು ತಾಲೂಕ ಕೈವಡಿಗೆ ಆ ಅಮ್ಮ ಕೂಡ ಅಪಾಯ ಆಗಿ ಹೋದ್ಲು, ಶಿವನ ಪಾದ ಸೇರ್ಕೊಂಡ್ಲು. ಆದ್ರೂ ಕೂಡ ಕಷ್ಟದಾಗೆ ಬಂದು ಮತ್ತೆ ಆ ಅಮ್ಮಂದು ದರ್ಶನ ತಗೊಂಡು ಆಕೆಗೆ ದುಡ್ಡು ಯಾರು ಕೊಟ್ಟೋಷ್ಟು ಡ್ರಾ ಮಾಡಿ ಕೊಟ್ಟು ಸಮಾಧಾನ ಮಾಡಿ ಅವ್ರನ್ನ ಕಳಿಸಿ ಮತ್ತೆ ಮುಂದಾರಿಸಿವಿ. ಚಂಜಿತನ ಆ ಅಮ್ಮ ಓದೋದಕ್ಕ ಊಟ ಮಾಡಿಲ್ಲ. ನೋಡಿದ್ರಲ್ವಾ ಅವಿನಾಶ್, ಎಷ್ಟೊಂದು ಕಷ್ಟದಲ್ಲಿ ಇದ್ದಾರೆ ಅಂತ. ಯಾಕೆಂದ್ರೆ ಮನೇಲಿರುವಂತ ಮಕ್ಕಳಾಗಿರ್ಬೋದು, ಕೆಲವರು ಮಹಿಳೆಯರ ಗಂಡಂದಿರು ಪ್ರತಿನಿತ್ಯ ಕುಡಿಯೋದ್ರಿಂದ ನಮಗೆ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ಇನ್ನು ಮುಂದೆ ಈ ಸಮಸ್ಯೆ ಆಗಬಾರ್ದು, ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೆ. ನೋಡೋಣ 11 ಗಂಟೆಗೆ ವಿಧಾನಸೌಧಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಕುಮಾರಸ್ವಾಮಿ ಅವರು ಯಾವ ರೀತಿಯಾದಂತ ಭರವಸೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಅವಿನಾಶ್, ಧನ್ಯವಾದ ಪ್ರತಿಮಾ ಮಾಹಿತಿಗಾಗಿ. 1, 2, 3, big breaking.